ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ಈಗ ತಾನೇ ಶೈನ್ ಆಗ್ತಾ ಇರೋ ಹೀರೋ ಅಂದರೆ ಕಿರಣ್ ರಾಜ್. ಕನ್ನಡತಿ ಸೀರಿಯಲ್ ಮೂಲಕ ಮನೆ ಮಾತಾದ ಹೀರೋ. ಸಿನಿಮಾದಲ್ಲಿ ಹೀರೋ ಆಗೋದಿಕ್ಕೂ ಮೊದಲೇ ಸೀರಿಯಲ್ನಿಂದ ಅದೆಷ್ಟೋ ಹುಡುಗಿರ ಹಾಟ್ ಫೇವ್ರೆಟ್ ಆದವರು. ಇವತ್ತಿಗೂ ಕೂಡ ಇವರು ಅಂದರೆ ಜೀವ ಅನ್ನೋ ಅದೆಷ್ಟೋ ಹೆಣ್ಣುಮಕ್ಕಳಿದ್ದಾರೆ. ಇದೇ ಕಿರಣ್ ರಾಜ್ ಈಗ ತಮ್ಮ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ರಾಣಿ ಅನ್ನೋ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಮಾಸ್ ಹೀರೋ ಆಗೋ ಸುಳಿವು ಕೊಟ್ಟಿದ್ದಾರೆ. ಆದರೆ ಇದೇ ಹೊತ್ತಲ್ಲೇ ದೊಡ್ಡದೊಂದು ಸಂಕಷ್ಟ ಎದುರಾಗಿದೆ. ಕಾರ್ ಅಪಘಾತದಲ್ಲಿ ಪವಾಡ ಸದೃಶ ಎನ್ನುವಂತೆ ಪಾರಾಗಿದ್ದಾರೆ. ಆದರೆ ಕಿರಣ್ ರಾಜ್ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಟ ಕಿರಣ್ ರಾಜ್ಗೆ ಅಪಘಾತ ಆಗಿದ್ದೆಲ್ಲಿ? ಈಗ ಅವರ ಪರಿಸ್ಥಿತಿ ಹೇಗಿದೆ? ಕನ್ನಡದಲ್ಲಿ ಮತ್ತೊಂದು ಮಹಾ ದುರಂತ ನಡೆದು ಹೋಗ್ತಾ ಇತ್ತ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಸಿನಿಮಾ ರಂಗದ ಪಾಲಿಗೆ ಅಪಘಾತ ಅಂದರೆ ಮೈ ನಡುಕ ಶುರುವಾಗುತ್ತೆ. ಈ ಅಪಘಾತ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ನಾಯಕ ನಟರನ್ನ ಕನ್ನಡ ಸಿನಿಮಾ ರಂಗ ಕಳೆದುಕೊಂಡಿದೆ. ಹೀಗಾಗಿಯೇ ಯಾರಿಗೆ ಅಪಘಾತ ಆಗಿದೆ ಅಂದ್ರೂ ಆತಂಕ ಶುರುವಾಗುತ್ತೆ. ಇದೀಗ ಕಿರಣ್ ರಾಜ್ ವಿಷಯದಲ್ಲೂ ಇದೇ ಆಗ್ತಿರೋದು. ರಾಣಿ ಸಿನಿಮಾದ ಪ್ರಮೋಷನ್ ಬ್ಯುಸಿಯಲ್ಲಿರೋ ಕಿರಣ್ ರಾಜ್ ತಮ್ಮ ಮಾಸ್ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಹೇಗಾದ್ರೂ ಸರಿ ಈ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಭದ್ರವಾಗಿ ಬೇರೂರಬೇಕು ಅನ್ನೋ ತಯಾರಿ ಮಾಡಿಕೊಂಡಿದ್ದಾರೆ. ಇದೇ ಹೊತ್ತಲ್ಲೇ ಈಗ ಗಂಭೀರವಾದ ಅಪಘಾತ ಸಂಭವಿಸಿದೆ. ಆತ್ಮೀಯರೇ, ನಿನ್ನೆ ತಮ್ಮ ಕಾರಿನಲ್ಲಿ ಬೆಂಗಳೂರಿನ ಕೆಂಗೇರಿ ಬಳಿ ಹೋಗ್ತಾ ಇದ್ದಾಗ ಕಾರು ಅಪಘಾತವಾಗಿದೆ. ಮಧ್ಯಾಹ್ನ ಸಿನಿಮಾದ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದ ಕಿರಣ್ ರಾಜ್ ರಾತ್ರಿ ವೃದ್ಧಾಶ್ರಮವೊಂದಕ್ಕೆ ಭೇಟಿ ನೀಡಿದ್ರು. ಅಲ್ಲಿದ್ದ ವೃದ್ಧರಿಗೆಲ್ಲ ಸಹಾಯದ ಹಸ್ತ ಚಾಚಿದ್ದ ಕಿರಣ್ ರಾಜ್ ಯಾರೂ ಇಲ್ಲದ ಅನಾಥರ ಜೊತೆ ಕೆಲ ಕಾಲ ಸಮಯ ಕಳೆದ್ರು. ಕಿರಣ್ ರಾಜ್ ವೃದ್ಧಾಶ್ರಮಕ್ಕೆ ಭೇಟಿ ನೀಡೋದು ಇದೇ ಮೊದಲೇನಲ್ಲ. ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಪಬ್ಲಿಸಿಟಿಗಾಗಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದವರಲ್ಲ. ಹಬ್ಬ ಬಂದಾಗ, ಸಮಯ ಸಿಕ್ಕಾಗ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಗಳಿಗೆ ಭೇಟಿ ನೀಡ್ತಾನೆ ಇರ್ತಾರೆ. ಇದೇ ರೀತಿ ಈಗಲೂ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿದ್ರು. ಕಿರಣ್ ಅವರ ಈ ಮಾತು ಕೇಳಿ ಅಲ್ಲಿದ್ದವರೆಲ್ಲ ತುಂಬಾನೇ ಖುಷಿ ಪಟ್ಟಿದ್ರು. ಬಹುಶಃ ಇವರ ಆಶೀರ್ವಾದವೋ ಏನೋ ಇವತ್ತು ಕಿರಣ್ ರಾಜ್ ಬದುಕುಳಿದಿದ್ದು. ಆತ್ಮೀಯರೇ, ವೃದ್ಧಾಶ್ರಮದಿಂದ ಹೊರಟ ಕಿರಣ್ ರಾಜ್ ಬೆಂಗಳೂರಿನ ಕೆಂಗೇರಿ ಬಳಿ ಹೋಗ್ತಾ ಇದ್ದಾಗ ಅವರ ಕಾರಿಗೆ ಅಪಘಾತವಾಗಿದೆ. ಕಾರು ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು ಕಿರಣ್ ಸ್ಥಿತಿ ಗಂಭೀರವಾಗಿದೆ. ಕಾರ್ ಆಗಿರೋ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕಿರಣ್ ರಾಜ್ ಬದುಕುಳಿದಿದ್ದೇ ಗ್ರೇಟ್. ಯಾಕಂದ್ರೆ ಕಿರಣ್ ಅವರ ಎದೆ ಭಾಗಕ್ಕೆ ಪೆಟ್ಟು ಬಿದ್ದಿದ್ದು ತುಂಬಾ ಅಸ್ವಸ್ಥಗೊಂಡಿದ್ದಾರೆ. ಹೀಗಾಗಿ ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದರೆ ಇಂಥ ಹೊತ್ತಲ್ಲೇ ಕಿರಣ್ ರಾಜ್ ಆಸ್ಪತ್ರೆಗೆ ಸೇರಿದ್ದಾರೆ. ಈ ಸಿನಿಮಾ ಬಗ್ಗೆ ಕಿರಣ್ ರಾಜ್ ತುಂಬಾನೇ ದೊಡ್ಡ ಕನಸು ಕಂಡಿದ್ದಾರೆ. ಇದು ಬರೀ ನನ್ನ ಸಿನಿಮಾ ಅಲ್ಲ, ನನ್ನ ಉಸಿರು ಅಂದಿದ್ರು. ಆದ್ರೆ ಈಗ ಸಿನಿಮಾ ರಿಲೀಸ್ ಆಗೋ ಟೈಮ್ನಲ್ಲೇ ಆಸ್ಪತ್ರೆಗೆ ಸೇರಿದ್ದಾರೆ. ಆಸ್ಪತ್ರೆಗೆ ಸೇರಿದ್ರೂ ಪರವಾಗಿಲ್ಲ, ಹುಷಾರಾಗಿ ಬಂದ್ರೆ ಸಾಕು. ನಟ ಕಿರಣ್ ರಾಜ್ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ. ಅವರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.